ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 18ನೇ ಕಂತಿನ ಹಣ ಇದೇ ತಿಂಗಳು 5ನೇ ತಾರೀಕಿನಂದು ಜಮಾ ಆಗುತ್ತೆ. ಇನ್ನು ಕೇವಲ 2 ದಿವಸದೊಳಗೆ ನಿಮ್ಮ ಖಾತೆಗೆ ಹಣ ಬರುತ್ತೆ. ತುಂಬ ಜನ ರೈತರುಗಳು ತಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಹೋದಾಗ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅಲ್ಲಿ ಒಂದು ಎರರ್ ಬರ್ತಾಯಿದೆ. ಏನೇನು ಡಾಟಾನೂ ಕೂಡ ಅಲ್ಲಿ ತೋರಿಸ್ತಾ ಇಲ್ಲ. ನೀವು ನಿಮಗೆ ಪಿ ಎಮ್ ಕಿಸಾನ್ ಹಣ ಮುಂದೆ ಬರುತ್ತಾ ಬರಲ್ವಾ ಅಂತ ಹೇಳಿ ನೀವು ಯಾವ ರೀತಿ ಫೈಂಡ್ ಮಾಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ ತುಂಬ ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ. ಮತ್ತು ಈ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ತೀನಿ. ಸ್ನೇಹಿತರೆ, ನೀವು ಇಲ್ಲಿ ನೋ ಯುವರ್ ಸ್ಟೇಟಸ್ ಅನ್ನೋ ಆಪ್ಷನ್ಗೆ ಹೋಗಿ ಇಲ್ಲಿ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗತ್ತೆ. ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅನ್ನೋ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ನ ಫೈಂಡ್ ಮಾಡಿಕೊಂಡು ಹಾಕ್ಬೋದು. ಹಾಗೆಯೇ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲ್ ಮಾಡಿ. ನಿಮಗೆ ಯಾವ ರೀತಿ ಎರರ್ ಬರ್ತಾಯಿದೆ ಅದನ್ನು ನಾನು ಮುಂದೆ ತೋರಿಸ್ಕೊಡ್ತೀನಿ. ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಬೇರೆ ಮಾರ್ಗ ಇದೆ. ಆ ಮಾರ್ಗದ ಮುಖಾಂತರ ನಿಮ್ಮ ಪಿ ಎಮ್ ಕಿಸಾನ್ ಹಣ ಬರುತ್ತಾ ಇಲ್ವ ಅಂತ ಅದನ್ನು ಕೂಡ ನೀವು ಫೈಂಡ್ ಮಾಡ್ಕೋಬೋದು. ಇವಾಗ ನಾನು ಕ್ಯಾಪ್ಸ ಫಿಲ್ ಮಾಡಿ ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಇವಾಗ ಪಿ ಎಮ್ ಕಿಸಾನ್ಗೆ ರಿಜಿಸ್ಟ್ರೇಷನ್ ಆಗಿರೋ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಆ ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ. ವೆಯ್ಟ್ ಮಾಡಿ. ಒ ಟಿ ಪಿ ಹಾಕಿದ ನಂತರ ಇಲ್ಲಿ ನೀವು ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಎರರ್ ಶೋ ಆಗ್ತಾಯಿದೆ. ನಾನು ಮೊದಲೇ ಹೇಳಿದ್ದಂತೆ ಈ ರೀತಿ ಒಂದು ಪಾಪಪ್ಪಲ್ಲಿ ಒಂದು ಶೋ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಸ್ಟ್ರಿಂಗ್ ಆರ್ ನಾಟ್ ರೆಕಗ್ನೈಸ್ಡ್ ಅಟ್ ದ ವ್ಯಾಲಿಡೇಟ್ ಡಾಟಾ ಅಂತ ಬರುತ್ತೆ. ನೀವು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ನಿಮ್ಮ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಮಾತ್ರ ತೋರಿಸುತ್ತೆ. ಇಲ್ಲಿ ನಿಮ್ಮದು ಎಲಿಜಿಬಿಲಿಟಿ ಸ್ಟೇಟಸ್ಸು ಮತ್ತು ಯಾವ್ದಾದ್ರು ರೀಸನ್ಗೆ ಸ್ಟಾಪ್ ಆಗಿದ್ದರೆ ಯಾವ ರೀಸನ್ಗೆ ಸ್ಟಾಪ್ ಆಗಿದೆ ಅದು ಮೊದಲೆಲ್ಲ ತೋರಿಸ್ತಾ ಇತ್ತು, ಇವಾಗ ಎಂಟಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮದು ಲ್ಯಾಂಡ್ ಸೀಡಿಂಗು ಮತ್ತು KYC ಮತ್ತು ಆಧಾರ್ ಸೀಡಿಂಗ್ ಎಲ್ಲ ತೋರಿಸುತ್ತೆ. ಬಟ್ ಆದರೆ 18ನೇ ಕಂತಿನ ಹಣ ರಿಲೀಸ್ ಆಗಿರೋ ನಮಗೆ ಇಲ್ಲಿ FTO ಜನರೇಟೆಡ್ ಅಂತ ತೋರಿಸ್ತಾ ಇತ್ತು, ಅದು ಇವಾಗ ತೋರಿಸ್ತಾ ಇಲ್ಲ. ಇದಕ್ಕೆ ನೀವು ಪರ್ಯಾಯವಾಗಿ ನೀವು ಬೇರೆ ವೆಬ್ಸೈಟಲ್ಲಿ ನಿಮ್ಗೆ ಹಣ ಬರುತ್ತೆ ಇಲ್ವ ಅಂತ ಅದನ್ನು ಫೈಂಡ್ ಮಾಡ್ಕೋಬೋದು. ಅದನ್ನು ನಾನು ಈಗ ಮುಂದೆ ತೋರಿಸ್ತೀನಿ. ಸ್ನೇಹಿತರೆ, ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಹೋಗಬೇಕಾಗತ್ತೆ. ಅಲ್ಲಿ ನೀವು PFMS ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ PFMS ನಿಕ್ಕಿನ್ ಅಂತ, ಅದನ್ನು ಕ್ಲಿಕ್ ಮಾಡಿ. ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಮೇಲ್ಗಡೆ ಪೇಮೆಂಟ್ ಸ್ಟೇಟಸ್ ಅನ್ನೋ ಆಪ್ಷನ್ಗೆ ಬಂದು ಇಲ್ಲಿ DBT ಸ್ಟೇಟಸ್ ಟ್ರ್ಯಾಕರ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನೀವು ಕೆಳಗಡೆ ಇಲ್ಲಿ ಸೆಲೆಕ್ಟ್ ಅಂತ ಮಾಡಿ ನಿಮ್ಮ ಯೋಜನೆ ಪಿ ಎಮ್ ಕಿಸಾನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ DBT ಸ್ಟೇಟಸ್ನ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಎಂಟರ್ ಯುವರ್ ಅಪ್ಲಿಕೇಶನ್ ID ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ನೀವು ಅಲ್ಲಿ ಹಾಕಬೇಕಾಗತ್ತೆ. ನಂತರ ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲ್ ಮಾಡಿ ನೀವು ಸರ್ಚ್ ಅಂತ ಮಾಡಬೇಕಾಗತ್ತೆ. ಇಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬರಬೇಕಾಗತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಲೋಡ್ ಆಗೋಕ್ಕೆ. ನಂತರ ಈ ರೀತಿ ನಿಮ್ಮ ಡಾಟಾ ಎಲ್ಲ ಇಲ್ಲಿ ತೋರಿಸುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮಗೇನಾದರೂ ರೀಸೆಂಟಾಗಿ ಪಿ ಎಮ್ ಕಿಸಾನ್ ಹಣ ಬರ್ತಾಯಿದೆ ಅಂತ ಹೇಳಿದ್ರೆ ಅಲ್ಲಿ ವ್ಯಾಲಿಡೇಟೆಡ್ ಅಂತ ತೋರಿಸ್ಬೇಕಾಗತ್ತೆ. ಅಲ್ಲಿ 29th ನಿಮಗೆ ಅಮೌಂಟು ರಿಲೀಸ್ ಆಗ್ತಾಯಿದೆ, ಅದು ವ್ಯಾಲಿಡೇಟೆಡ್ ಅಂತ ತೋರಿಸ್ತಾ ಇದೆ. ಹಾಗೆಯೇ ಅಪ್ರೂವ್ಡ್ ಬೈ ಏಜೆನ್ಸಿ, ಹಾಗೆಯೇ 2000 RS, ಹಾಗೆಯೇ ರಿಕ್ವೆಸ್ಟು ಸೆಪ್ಟೆಂಬರ್ 27ರಂದು ರಿಕ್ವೆಸ್ಟು ಪಾಸ್ ಆಗಿದೆ. ಹಾಗೆಯೇ ಇಲ್ಲಿ ಬ್ಯಾಂಕ್ ರಿಸೀವ್ಡ್ ಅಟ್ 30 ಅಂದರೆ 30ನೇ ತಾರೀಕು ಬ್ಯಾಂಕು ಕೂಡ ರಿಸೀವ್ ಮಾಡ್ಕೊಂಡಿದೆ. ಇಲ್ಲಿ ನಿಮಗೆ ಪೇಮೆಂಟ್ ಪೆಂಡಿಂಗ್ ಅಟ್ ಬ್ಯಾಂಕ್ ಅಂತ ತೋರಿಸ್ತಾ ಇದೆ. ಇನ್ನು ಬ್ಯಾಂಕು ನಿಮ್ಮ ಖಾತೆಗೆ ಕ್ರೆಡಿಟ್ ಮಾಡಿಲ್ಲ. ಮತ್ತು ತುಂಬ ಜನ ರೈತರುಗಳಿಗೆ ವ್ಯಾಲಿಡೇಟೆಡ್ ಅಂತ ಬಂದರೂ ಕೂಡ ಇಲ್ಲಿ ಪ್ರೊಸೆಸಿಂಗ್ ಅಂತ ತೋರಿಸ್ತಾ ಇದೆ. ಪಾಸ್ಡ್ AEO ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. AEO ಅಂದರೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಮುಖಾಂತರ ನಿಮಗೆ ಹಣ ಹಾಕ್ಬೋದು ಅಂತ ಹೇಳಿ ಇಲ್ಲಿಂದ ರಿಕ್ವೆಸ್ಟು ಪಾಸ್ ಆಗಿದೆ. ಅದರಿಂದ ಅಲ್ಲಿ ಪಾಸ್ಡ್ ರಿಕ್ವೆಸ್ಟ್ AEO ಅಂತ ತೋರಿಸ್ತಾ ಇದೆ. ಈ ರೀತಿ ಆಯಿತು ಅಂದರೆ ನಿಮಗೆ 100% ಹಣ ಬರುತ್ತೆ. ಯಾಕಂದರೆ ಯಾವತ್ತೂ ಕೂಡ ನಿಮಗೆ DBTಗೆ ಹಣ ಬರಬೇಕು ಅಂದರೆ ಸ್ಥಳೀಯ ಮಟ್ಟದಿಂದ ಅಂದರೆ ಕೃಷಿ ಇಲಾಖೆ ಅಧಿಕಾರಿಗಳಿಂದ ನಿಮ್ಮ ಫೈಲನ್ನು ಮೂವ್ ಮಾಡಬೇಕು. ಡಿಸ್ಟಿಕ್ಕಿಗೆ ಹೋಗ್ತದೆ, ನಂತರ ಸ್ಟೇಟ್ಗೆ ಹೋಗುತ್ತೆ. ಆ ನಂತರ ನಿಮಗೆ ಅಪ್ರೂವಲ್ ಆಗಿ ಹಣ ರಿಲೀಸ್ ಆಗುತ್ತೆ. ಈ ರೀತಿ ಬಂತು ಅಂದರೆ ನಿಮಗೆ 100% ಹಣ ಬಂದೇ ಬರುತ್ತೆ. ಸ್ನೇಹಿತರೆ, ಯಾವುದೇ ವರಿ ಮಾಡ್ಕೋಬೇಕಾದ ಅಗತ್ಯ ಇಲ್ಲ. ಇದ್ರ ಜೊತೆಗೆ ತಮ್ಮಲ್ಲಿ ಒಂದು ಸಣ್ಣ ವಿನಂತಿ ಏನಂದರೆ, ಯಾರೂ ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಜೊತೆಗೆ ನಾನು ಹಾಕ್ತಂಥ ವಿಡಿಯೋ ಇಮಿಡಿಯೇಟಾಗಿ ನಿಮಗೆ ತಲುಪುತ್ತೆ. ಜೊತೆಗೆ ಸ್ನೇಹಿತರೆ, ನಮ್ಮ ವೀಡಿಯೋಗೆ ಒಂದು ಎನರ್ಜಿ ಏನಂದರೆ ನೀವು ಒಂದು ಲೈಕ್ ಕೊಡೋ ಮುಖಾಂತರ ನಮಗೆ ಪ್ರೋತ್ಸಾಹ ಮಾಡಿ. ಕೆಲವರು ಪಿ ಎಮ್ ಕಿಸಾನ್ಗೆ ಸಂಬಂಧಪಟ್ಟಂಗೆ ವೀಡಿಯೋ ಮಾಡ್ತಾರೆ. ನಾನೇ ಇದರಲ್ಲಿ ಏನು ಕಿಂಗ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವರು ಬರೀ ಕೇವಲ ಫರ ಮಾಹಿತಿನ ಮಾತ್ರ ಕೊಡ್ತಾರೆ. ಅವ್ರಿಗೆ ಸಾಕಷ್ಟು ಪ್ರೋತ್ಸಾಹ ಸಿಗುತ್ತೆ. ಬಟ್ ನಾವು ಇನ್ಡೆಪ್ತಾಗಿ ಕೂಡ ವೀಡಿಯೋ ಮಾಡಿದ್ರೆ ನಮಗೆ ಯಾವುದೇ ತರಹದ ಪ್ರೋತ್ಸಾಹ ಆಗಲಿ ಯಾವುದೇ ತರಹದ ಖುಷಿಯಾಗಲಿ ಸಿಗಲ್ಲ. ದಯವಿಟ್ಟು ಅದರಿಂದ ನಮ್ಮ ಚಾನಲ್ಗೆ ದಯವಿಟ್ಟು ಒಂದು ಲೈಕ್ ಮಾಡಿ ವೀಡಿಯೋ ನೋಡಿದ ನಂತರ. ಇದಿಷ್ಟು ಸ್ನೇಹಿತರ ಮಾಹಿತಿ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.